ಹಾಯ್ ಫ್ರೆಂಡ್ಸ್, ತಿಂಗಳ 1ನೇ ತಾರೀಕು ಮೊಬೈಲ್ನಲ್ಲಿ ಸ್ಯಾಲರಿ ಕ್ರೆಡಿಟೆಡ್ ಅಂತ ಆ ಒಂದು ಮೆಸೇಜ್ ಬಂದಾಗ ಆಗೋ ಆ ಖುಷಿ ಇದೆಯಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗಲ್ಲ. ಆ ಕ್ಷಣಕ್ಕೆ ನಾವೇ ಈ ಲೋಕದ ಕುಬೇರ ಅನ್ನೋ ಫೀಲಿಂಗ್ ಇರುತ್ತೆ. ಹೊಸ ಬಟ್ಟೆ ತಗೋಬೇಕು, ಆ ಹೋಟೆಲ್ಗೆ ಹೋಗಬೇಕು ಅಂತ 1000 ಪ್ಲಾನ್ಗಳು ರೆಡಿ ಇರುತ್ತೆ. ಆದರೆ ನಿಜವಾದ ಕತೆ ಶುರುವಾಗೋದೇ 10ನೇ ತಾರೀಕಿನ ಮೇಲೆ. ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅದು ಐಸ್ ಕ್ರೀಮ್ ಕರಗಿದ ಹಾಗೆ ಕಮ್ಮಿ ಆಗಿರುತ್ತೆ. ಅಯ್ಯೋ, ಅಷ್ಟು ಹಣ ಎಲ್ಲಿ ಹೋಯ್ತು ಅಂತ ತಲೆ ಕೆರೆದುಕೊಳ್ಳೋ ಪರಿಸ್ಥಿತಿ ಪ್ರತಿಯೊಬ್ಬ ಮಧ್ಯಮ ವರ್ಗದ ಉದ್ಯೋಗಿಗೂ ಬಂದಿರುತ್ತೆ. ನಾವು ತಿಂಗಳ ಪೂರ್ತಿ ಕಷ್ಟಪಟ್ಟು ದುಡಿತೀವಿ, ಆದರೆ ಕೈಯಲ್ಲಿ ಕಾಸು ಉಳಿಯಲ್ಲ. ಯಾಕೆ? ಇವತ್ತು ನಾವು ಬರೀ ದುಡಿಯೋದರ ಬಗ್ಗೆ ಅಲ್ಲ, ದುಡಿದ ಆ ಹಣವನ್ನು ಹೇಗೆ ಉಳಿಸ್ಬೇಕು ಮತ್ತು ಆ ಹಣದಿಂದಲೇ ಹಣವನ್ನು ಹೇಗೆ ಬೆಳೆಸಬೇಕು ಅನ್ನೋ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ 30 ಡೇಸ್ ರೂಲ್ ಮತ್ತು 50-30-20 ಫಾರ್ಮುಲಾ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಜೇಬಿಂದ ಹಣ ಎಲ್ಲಿ ಸೋರಿ ಹೋಗ್ತಿದೆ ಅಂತ ನಿಮಗೇ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಮೊದಲು ನಮ್ಮ ಹಣ ಎಲ್ಲಿ ಹೋಗ್ತಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಮ್ಮನ್ನು ಟೆಂಪ್ಟೇಷನ್ಗೆ ಒಡ್ಡೋ ವಸ್ತುಗಳು ಸಾಲು ಸಾಲಾಗಿವೆ. ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ನಿಮ್ಮ ಫ್ರೆಂಡ್ ಯಾರೋ ಹೊಸ ಐಫೋನ್ ತಗೊಂಡಿರ್ತಾರೆ, ಇನ್ನೊಬ್ರು ಹೊಸ ಬೈಕ್ ಅಥವಾ ಕಾರ್ ಜೊತೆ ಫೋಟೋ ಹಾಕಿರ್ತಾರೆ, ಇನ್ನೂ ಕೆಲವರು ಪ್ರತಿ ವೀಕೆಂಡ್ ದುಬಾರಿ ಕೆಫೆಗಳಲ್ಲಿ ಡಿನ್ನರ್ ಮಾಡೋ ಫೋಟೋ ಹಾಕಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೂ ತಿಳಿಯದಂತೆ ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ನಾನು ಎಲ್ಲರಿಗಿಂತ ಹಿಂದೆ ಬಿದ್ದುಬಿಡ್ತೀನಿ ಅನ್ನೋ ಭಯ ಮತ್ತು ಆಸೆ ಶುರುವಾಗತ್ತೆ. ಅದನ್ನೇ ಮಾರ್ಕೆಟಿಂಗ್ ಕಂಪನಿಗಳು ಬಳಸ್ಕೊಳ್ಳೋದು. ನಮಗೆ ಅಷ್ಟು ಅಗತ್ಯ ಇಲ್ಲದಿದ್ರೂ ಬರೀ ಶೋ ಆಫ್ ಮಾಡೋಕ್ಕೆ ಹೋಗಿ ನಾವು ಸಾಲ ಮಾಡ್ತೀವಿ, ಕ್ರೆಡಿಟ್ ಕಾರ್ಡ್ ಉಜ್ತೀವಿ ಅಥವಾ ಇರೋ ಸಂಬಳವನ್ನು ಒಂದೇ ವಾರದಲ್ಲಿ ಖಾಲಿ ಮಾಡ್ತೀವಿ. ಆದರೆ ನೆನಪಿಡಿ, ಶ್ರೀಮಂತರ ಹಾಗೆ ಕಾಣಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋರು ಯಾವತ್ತೂ ಶ್ರೀಮಂತರಾಗೋಕೆ ಸಾಧ್ಯವಿಲ್ಲ. ನಮ್ಮ ಈ ಅನಗತ್ಯ ಖರ್ಚುಗಳಿಗೆ ಅತಿ ದೊಡ್ಡ ಬೆಸ್ಟ್ ಮೆಡಿಸಿನ್ ಅಂದರೆ ಈ 30 ಡೇಸ್ ರೂಲ್. ಇದು ಕೇಳೋಕೆ ಸಿಂಪಲ್, ಆದರೆ ಇದರ ಪವರ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಕಾಣಿಸುತ್ತೆ. ಓಕೆ, ಇದು ಹೇಗೆ ಕೆಲಸ ಮಾಡುತ್ತೆ ಹೇಳ್ತೀನಿ ಕೇಳಿ. ನಿಮಗೆ ಯಾವುದಾದ್ರೂ ಒಂದು ವಸ್ತು ತಗೋಬೇಕು ಅಂತ ತುಂಬ ಆಸೆ ಆಯಿತು ಅಂದ್ಕೊಳ್ಳಿ. ಅದು ಲೇಟೆಸ್ಟ್ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಬ್ರ್ಯಾಂಡೆಡ್ ಶೂ ಆಗಿರ್ಬೋದು, ಅಥವಾ ನಿಮ್ಮ ಅಡುಗೆ ಮನೆಗೆ ಬೇಕಾದ ಯಾವುದೋ ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು. ಆ ಕ್ಷಣಕ್ಕೆ ಅದನ್ನು ಖರೀದಿ ಮಾಡಬೇಡಿ. ಒಂದು, ಆ ವಸ್ತುವನ್ನು ಆನ್ಲೈನ್ ಕಾರ್ಟ್ಗೆ ಹಾಕಿ ಅಥವಾ ಒಂದು ಡೈರಿಯಲ್ಲಿ ಅದರ ಹೆಸರನ್ನು ಬರೆದಿಡಿ. 2, ಸರಿಯಾಗಿ 30 ದಿನ ವೆಯ್ಟ್ ಮಾಡಿ. 3, ಈ 1 ತಿಂಗಳ ಗ್ಯಾಪ್ನಲ್ಲಿ ನಿಮ್ಮ ಮನಸ್ಸನ್ನು ನೀವೇ ಪ್ರಶ್ನೆ ಮಾಡಿ, ನನಗೆ ನಿಜವಾಗ್ಲೂ ಈ ವಸ್ತುವಿನ ಅಗತ್ಯ ಇದೆಯಾ? ಇದು ಇಲ್ದಿದ್ರೆ ನನ್ನ ಜೀವನ ಸಾಗೋದಿಲ್ವಾ? ಅಥವಾ ನಾನು ಕೇವಲ ಆಸೆಗೆ ಬಿದ್ದು ತಗೊಳ್ತಾ ಇದ್ದೀನಾ? ನಂಬಿ ಫ್ರೆಂಡ್ಸ್, ಈ 30 ದಿನ ಕಳೆಯುವಷ್ಟರಲ್ಲಿ 90% ಸಮಯದಲ್ಲಿ ಆ ವಸ್ತು ತಗೋಬೇಕು ಅನ್ನೋ ಕ್ರೇಜು ಅಥವಾ ಆತುರ ತಣ್ಣಗಾಗಿರುತ್ತೆ. ಆಗ ನಿಮ್ಗನ್ಸುತ್ತೆ, ಛೇ, ಇದಕ್ಕೆ ಸುಮ್ಮನೆ 10,000 ಹಾಕ್ತಿದ್ದೆ, ಇದರ ಅವಶ್ಯಕತೆ ಈಗಿಲ್ಲ ಅಂತ ಹೇಳಿ. ಇದರಿಂದ ನೀವು ಕಷ್ಟಪಟ್ಟು ದುಡಿದ ಸಾವಿರಾರು ರೂಪಾಯಿಗಳು ಉಳಿಯುತ್ತೆ. ತಿಂಗಳ ಬಜೆಟ್ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ. ಆದರೆ ಈ 50-30-20 ಫಾರ್ಮುಲಾ ಬಳಸಿದ್ರೆ ನೀವು ಈಸಿಯಾಗಿ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡ್ಬೋದು. ನಿಮಗೆ ಸಂಬಳ ಬಂದ ತಕ್ಷಣ ಅದನ್ನು ಈ ಕೆಳಗಿನಂತೆ 3 ಭಾಗ ಮಾಡಿ. ಮೊದಲನೇ ಭಾಗ 50%. ನಿಮ್ಮ ಸಂಬಳದ ಅರ್ಧ ಭಾಗವನ್ನು ನೀವು ಜೀವನ ನಡೆಸಲು ಅನಿವಾರ್ಯವಾದ ಖರ್ಚುಗಳಿಗೆ ಇಡಬೇಕು. ಅಂದರೆ ಮನೆ ಬಾಡಿಗೆ ಅಥವಾ ಮನೆ ಸಾಲದ EMI, ತಿಂಗಳ ರೇಷನ್ ಮತ್ತು ತರಕಾರಿ, ಕರೆಂಟ್ ಬಿಲ್, ವಾಟರ್ ಬಿಲ್ ಮತ್ತು ಮೊಬೈಲ್ ರೀಚಾರ್ಜ್ ಅಥವಾ ಮೊಬೈಲ್ ಬಿಲ್, ಮಕ್ಕಳ ಸ್ಕೂಲ್ ಫೀಸ್ ಮತ್ತು ಹಾಲು ಮುಂತಾದವುಗಳಿಗೆ. ಇವುಗಳನ್ನು ನೀವು ತಪ್ಪಿಸೋಕೆ ಆಗಲ್ಲ. ಒಂದು ವೇಳೆ ಆ ಖರ್ಚುಗಳು ನಿಮ್ಮ ಸಂಬಳದ 50%ಕ್ಕಿಂತ ಹೆಚ್ಚಾಗುತ್ತಿದ್ದರೆ ನೀವು ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಸರಳಗೊಳಿಸಬೇಕಾಗಿದೆ ಅಂತ ಅರ್ಥ. 2ನೇ ಭಾಗ 30%. ನಾವೆಲ್ಲರೂ ಮನುಷ್ಯರು, ನಮಗೂ ಆಸೆಗಳಿರುತ್ತವೆ. ಅದಕ್ಕಾಗಿ ಈ 30% ಹಣ ಅಂದರೆ
ಹೊರಗೆ ಹೋಟೆಲ್ನಲ್ಲಿ ಊಟ ಮಾಡೋದು, ಸಿನಿಮಾಗೆ ಅಥವಾ ಪ್ರವಾಸಕ್ಕೆ ಹೋಗೋದು, ಹೊಸ ಬಟ್ಟೆ ಖರೀದಿ ಮಾಡೋದು ಮೊದಲಾದವುಗಳಿಗೆ ಅಂತ ಇಡಿ. ನೆನಪಿಡಿ, ಈ ವಿಭಾಗದ ಖರ್ಚುಗಳು ಯಾವುದೇ ಕಾರಣಕ್ಕೂ 30% ದಾಟಬಾರದು. ಇಲ್ಲಿ ನೀವು ಮೇಲೆ ಹೇಳಿದ 30 ದಿನಗಳ ನಿಯಮವನ್ನು ಅಳವಡಿಸಿಕೊಳ್ಳಬಹುದು. ಮೂರನೇ ಭಾಗ 20% ಉಳಿತಾಯ ಮತ್ತು ಹೂಡಿಕೆಗೆ. ನಿಜಕ್ಕಿದು ಎಲ್ಲಕ್ಕಿಂತ ಮುಖ್ಯವಾದ ಭಾಗ. ಬಹಳಷ್ಟು ಜನ ಹಣವನ್ನೆಲ್ಲ ಖರ್ಚು ಮಾಡಿ ಕೊನೆಗೆ ಉಳಿದರೆ ಉಳಿಸೋಣ ಅಂತಾರೆ. ಆದರೆ ಅದು ತಪ್ಪು. ಹಣ ಖರ್ಚಾದ ಮೇಲೆ ಉಳಿಸೋದಲ್ಲ, ಬದಲಾಗಿ ಉಳಿಸೋದ ಮೇಲೆ ಮಿಕ್ಕಿದ್ದನ್ನು ಖರ್ಚು ಮಾಡಬೇಕು. ಅಂದರೆ ಸಂಬಳ ಬಂದ ತಕ್ಷಣ ಮೊದಲು ಈ 20% ಹಣವನ್ನು ಬೇರೆ ಅಕೌಂಟಿಗೆ ವರ್ಗಾಯಿಸಿ. ಇದನ್ನು ಮ್ಯೂಚುವಲ್ ಫಂಡ್, SIP, ಫಿಕ್ಸೆಡ್ ಡಿಪಾಸಿಟ್ ಅಂದರೆ FD ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿ. ಇದು ನಿಮ್ಮ ಭವಿಷ್ಯದ ಆಪತ್ಕಾಲಕ್ಕೆ ಅಥವಾ ನಿವೃತ್ತಿ ಜೀವನಕ್ಕೆ ಆಸರೆಯಾಗುತ್ತೆ. ಉದಾಹರಣೆಗೆ, ನಿಮ್ಮ ಸಂಬಳ 50,000 ಅಂದ್ಕೊಳ್ಳಿ. ಅದರ 50% ಅಂದರೆ 25,000 ಮನೆ ಖರ್ಚುಗಳಿಗೆ, 30% ಅಂದರೆ 15,000 ಪರ್ಸನಲ್ ಆಸೆಗಳಿಗೆ, ಇನ್ನು 20% ಅಂದರೆ 10,000 ಕಡ್ಡಾಯ ಉಳಿತಾಯ. ಇಷ್ಟೇ ಅಲ್ಲದೆ ಇನ್ನೂ ಕೆಲವು ಪುಟ್ಟ ಪುಟ್ಟ ಬದಲಾವಣೆಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುತ್ತೆ. 1. ದಿ ಜಾರ್ ಸಿಸ್ಟಮ್ ಅಂದರೆ ಒಂದೇ ಅಕೌಂಟ್ನಲ್ಲಿ ಹಣ ಇದ್ದರೆ ಎಷ್ಟು ಖರ್ಚಾಗ್ತಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಬೇರೆ ಬೇರೆ ಖರ್ಚಿಗೆ ಅಂತ ಸಣ್ಣ ಸಣ್ಣ ಮೊತ್ತವನ್ನು ಬೇರೆ ಕಡೆ ಇಡಿ. ರೇಷನ್ಗೆ ಇಷ್ಟೇ ಅಂತ ಫಿಕ್ಸ್ ಆಗಿ. 2. ನೋ ಸ್ಪೆಂಡ್ ಡೇಸ್ ಅಂದರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿನ ನಾನಿವತ್ತು ₹1 ಅನಗತ್ಯವಾಗಿ ಖರ್ಚು ಮಾಡಲ್ಲ ಅಂತ ಚಾಲೆಂಜ್ ತಗೊಳ್ಳಿ. ಅಂದು ಮನೆಯಲ್ಲೇ ಊಟ ಮಾಡಿ, ಮನೆಯಲ್ಲೇ ಎಂಜಾಯ್ ಮಾಡಿ. 3. ಆಟೋಮ್ಯಾಟಿಕ್ ಸೇವಿಂಗ್ಸ್ ಅಂದರೆ ಪ್ರತಿ ತಿಂಗಳು ನಿಮ್ಮ ಸಂಬಳದ ಅಕೌಂಟ್ನಿಂದ ಸೇವಿಂಗ್ಸ್ ಅಕೌಂಟ್ಗೆ ತಾನಾಗಿಯೇ ಹಣ ವರ್ಗಾವಣೆ ಆಗುವಂತೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಿ. ಈಗ ನೀವು ಖರ್ಚು ಮಾಡೋಕ್ಕೆ ಹೋದರೂ ಅಲ್ಲಿ ಹಣ ಇರೋದಿಲ್ಲ. 4. ಖರ್ಚು ಬರೆಯುವ ಅಭ್ಯಾಸ ಅಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ. ದಿನಕ್ಕೆ ನೀವು ಮಾಡುವ ಪ್ರತಿಯೊಂದು ರೂಪಾಯಿಯ ಖರ್ಚನ್ನು ಒಂದು ಡೈರಿಲೋ ಅಥವಾ ಆ್ಯಪ್ನಲ್ಲೋ ಬರೆದಿಡಿ. ತಿಂಗಳ ಕೊನೆಯಲ್ಲಿ ನೀವು ಆ ಲಿಸ್ಟ್ ನೋಡಿದ್ರೆ, ನಾನು ಇಷ್ಟೊಂದು ಹಣನ ಸುಮ್ಮನೆ ಹಾಳು ಮಾಡ್ತಿದ್ದೀನಾ ಅಂತ ನಿಮಗೆ ಆಶ್ಚರ್ಯವಾಗುತ್ತೆ. ಫ್ರೆಂಡ್ಸ್, ನಾವು ಯಾರೋ 10 ಜನರಿಗೆ ತೋರಿಸ್ಕೊಳ್ಳೋಕ್ಕೆ ನಮ್ಮ ರಕ್ತ ಸುರಿಸಿ ದುಡಿದ ಹಣವನ್ನು ಹಾಳು ಮಾಡೋದು ಬೇಡ. ಶ್ರೀಮಂತಿಕೆ ಇರೋದು ನಾವು ಹಾಕೋ ಬಟ್ಟೆಲಲ್ಲ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನೆಮ್ಮದಿಯಲ್ಲಿ. ಇವತ್ತೇ ಒಂದು ಬುಕ್ ಮತ್ತು ಪೆನ್ ತಗೊಳ್ಳಿ, ನಿಮ್ಮ ಬಜೆಟ್ ಪ್ಲಾನ್ ಮಾಡಿ. ಈ ನಿಯಮಗಳನ್ನು ಕೇವಲ 3 ತಿಂಗಳು ಶ್ರದ್ಧೆಯಿಂದ ಫಾಲೋ ಮಾಡಿ ನೋಡಿ. ನಿಮ್ಮ ಅಕೌಂಟ್ನಲ್ಲಿ ಹಣ ಉಳಿಯೋದನ್ನು ಕಂಡು ನೀವೇ ಖುಷಿ ಆಗ್ತೀರಾ. ವಿಡಿಯೋ ಕೇವಲ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ. ಹೂಡಿಕೆ ಮಾಡುವ ಮುನ್ನ ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ. ನಿಮ್ಮ ಯಾವ ಫ್ರೆಂಡ್ ಸಂಬಳ ಬಂದ 2ನೇ ದಿನಕ್ಕೆ ಪಾರ್ಟಿ ಮಾಡಿ ಆಮೇಲೆ ಕೈಲಿ ಕಾಸಿಲ್ಲ ಅಂತಾರೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವೇನಾದರೂ ಇಂಟರೆಸ್ಟಿಂಗ್ ಆಗಿ ಹಣ ಉಳಿಸ್ತಿದ್ರೆ ಆ ಐಡಿಯಾವನ್ನು ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.